ಗಂಜಿಗುಂಟೆ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರಿಂದ ಕಾಮಗಾರಿಗೆ ಚಾಲನೆ. ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಶಕಗಳಿಂದ ವಿದ್ಯಾರ್ಥಿಗಳು ಎದುರಿಸುತ್ತಿದ್ದ ಮೂಲಭೂತ ಸೌಕರ್ಯದ ಕೊರತೆಗೆ ಕೊನೆಗೂ ಪರಿಹಾರ ದೊರಕಿದೆ. ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿಯವರು ತಮ್ಮ ಮೀನಾಕ್ಷಿ ಫೌಂಡೇಶನ್ ಹಾಗೂ ಪ್ರತಿಷ್ಠಿತ AGX ಕಂಪನಿಯ ಸಹಯೋಗದಲ್ಲಿ ಶಾಲೆಯಲ್ಲಿ ಸುಸಜ್ಜಿತ ಶೌಚಾಲಯ ಕಟ್ಟಡ ನಿರ್ಮಾಣಕ್ಕೆ ಶನಿವಾರ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಅಧಿಕೃತ ಚಾಲನೆ ನೀಡಿದರು. ಕಳೆದ ಆಗಸ್ಟ್ 15ರಂದು ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ನರಸಿಂಹಮೂರ್ತಿಯವರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿತ್ತು. ಈ ವೇಳೆ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿನಿಯರು ಅನುಭವಿಸುತ್ತಿದ್ದ ತೀವ್ರ ಸಮಸ್ಯೆಯನ್ನು ಅವರ ಗಮನಕ್ಕೆ ತರಲಾಗಿತ್ತು. ಹೆಣ್ಣು ಮಕ್ಕಳ ಸಂಕಷ್ಟಕ್ಕೆ ಮರುಗಿದ ನರಸಿಂಹಮೂರ್ತಿಯವರು ಅಂದೇ ಶೌಚಾಲಯ ನಿರ್ಮಾಣದ ಭರವಸೆ ನೀಡಿದ್ದು, ಇದೀಗ ತಮ್ಮ ಮಾತಿನಂತೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಈ ಸಮಾಜಮುಖಿ ಕಾರ್ಯಕ್ಕೆ AGX ಕಂಪನಿಯು ಕೈಜೋಡಿಸಿರುವುದು ವಿಶೇಷವಾಗಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ AGX ಕಂಪನಿಯ ಮುಖ್ಯ ತಾಂತ್ರಿಕ ಅಧಿಕಾರಿ ಕೃಷ್ಣ ಅವರು ಶಾಲೆಯ ಅಭಿವೃದ್ಧಿಗೆ ಅಗತ್ಯವಿರುವ ತಾಂತ್ರಿಕ ಹಾಗೂ ಆರ್ಥಿಕ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು, ಶೌಚಾಲಯ ನಿರ್ಮಾಣದ ಸಂಪೂರ್ಣ ವೆಚ್ಚವನ್ನು ಮೀನಾಕ್ಷಿ ಫೌಂಡೇಶನ್ ಮತ್ತು AGX ಕಂಪನಿ ಜಂಟಿಯಾಗಿ ಭರಿಸ್ತಾ ಇದ್ದು, ಹೆಣ್ಣು ಮಕ್ಕಳ ನೈರ್ಮಲ್ಯ, ಗೌರವ ಹಾಗೂ ಸುರಕ್ಷತೆ ನಮ್ಮ ಸಮಾಜದ ಮೊದಲ ಆದ್ಯತೆಯಾಗಬೇಕು ಅಂತ ಹೇಳಿದರು. ಇದೇ ಮಾದರಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಇನ್ನೂ ಹಲವು ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಹಂತ ಹಂತವಾಗಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಬಗೆಹರಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದರು. ಶಾಲೆಯ ಅಭಿವೃದ್ಧಿಗಾಗಿ ಸ್ವಯಂ ಪ್ರೇರಿತವಾಗಿ ಮುಂದಾದ ನರಸಿಂಹಮೂರ್ತಿ ಹಾಗೂ AGX ಕಂಪನಿಯ ಸಮಾಜಮುಖಿ ಕಾರ್ಯಕ್ಕೆ ಗ್ರಾಮಸ್ಥರು, ಪೋಷಕರು ಮತ್ತು ಶಾಲಾ ಸಿಬ್ಬಂದಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ AGX ಸಂಸ್ಥೆಯ ಕೃಷ್ಣ, ಕಲಾವಿದ ಅರುಣ್ ಕುಮಾರ್, ದ್ಯಾವಪ್ಪ, BRP ಮಂಜುನಾಥ್, CRP ಭಾರತಿ, ಮುಖ್ಯ ಶಿಕ್ಷಕ K ಶ್ರೀನಾಥ್, ಮೀನಾಕ್ಷಿ ಫೌಂಡೇಶನ್ ಮಂಜುಳಮ್ಮ, ಹರಿಕೃಷ್ಣ, ನಾಗೇಶ್, ರಮೇಶ್, ನಂದಕುಮಾರ್, ನರಸಿಂಹರಾಜು, ಶಾಲಾ ಶಿಕ್ಷಕರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಇಲ್ಲಿ ಆಗಸ್ಟ್ 15ಗೆ ಸರ್ ಇನ್ವೈಟ್ ಮಾಡಿದರು. ಇವರು ಸ್ಕೂಲು ಸಮಸ್ಯೆಗಳು ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆವಾಗ ಬಂದಿದ್ವಿ. ಇಲ್ಲಿ ವಾಶ್ರೂಮ್ಗಳಿಲ್ಲ, ಹೆಣ್ಮಕ್ಳು ತುಂಬ ಕಷ್ಟಪಡ್ತಾರೆ ವಾಶ್ರೂಮ್ಸ್ಗೆಲ್ಲ ಹೋಗಲಿಕ್ಕೆ ಅಂತ ಹೇಳಿದ್ರು. ಆವಾಗ ನಾವು ಒಂದು ಭರವಸೆಯನ್ನು ಕೊಟ್ಟಿದ್ವಿ. ಇಲ್ಲಿ ನಾವು ಬಂದು ವಾಶ್ರೂಮ್ಸ್ ನಮ್ಮ ಕಂಪನಿ ಕಡೆಯಿಂದ ಮತ್ತು ನಮ್ಮ ಜೊತೆಯಲ್ಲಿ ಇರುವಂತಹ ಒಂದು AGX ಅನ್ನೋ ಕಂಪನಿ ನಮ್ಮ ಜೊತೆಯಲ್ಲಿ ಬಂದು ಈ ವಾಶ್ರೂಮ್ಸ್ಗೆ ಆಗುವಂಥ ಖರ್ಚು ವೆಚ್ಚಗಳನ್ನ ನಾವು ಇಬ್ಬರು ಭರಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ AGX CTO ಚೀಫ್ ಟೆಕ್ನಿಕಲ್ ಆಫೀಸರ್ ಮಿಸ್ಟರ್ ಕೃಷ್ಣ ಸರ್ ಬಂದಿದ್ದಾರೆ. ಓಕೆ, ನಮ್ಮ ಜೊತೆಯಲ್ಲಿ ಅದರ ಜೊತೆಗೂ ಇನ್ನೂ ಬೇಜನ್ ಅಂದರೆ ಇನ್ನೂ ಕೆಲವೊಂದು ಸ್ಕೂಲ್ಗಳಲ್ಲೆಲ್ಲ ನಾವು ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಇದನ್ನು ಫಸ್ಟ್ ಮುಗಿಸ್ಕೊಂಡು ಅಲ್ಲಿಗೆ ಬರೋಣ ಅಂತ ಇದ್ದೀವಿ. ಈಗ ಅವರು ಮೇಯ್ನು ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ರು, ಈ ಥರ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಪರವಾಗಿಲ್ಲ, ಇಲ್ಲಿ ಹೆಡ್ ಮಾಸ್ಟ್ರು ಆಯಿತಾ, ತುಂಬ ಹಿರಿಯರು ಈ ಗ್ರಾಮ ಕಾಲದಿಂದನೂ ಈ ಸ್ಕೂಲ್ಗೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಇಲ್ಲಿ ವಾಶ್ರೂಮ್ಸ್ಗೆ ತುಂಬ ಸಮಸ್ಯೆ ಇದೆ ಅಂತ ಹೇಳಿದರು. ಇದನ್ನು ಫಸ್ಟು ನಾವು ಬಗೆಹರಿಸಬೇಕು ಅಂತ ಇಲ್ಲಿಗ ಗುದ್ದಲಿ ಪೂಜೆ ಮಾಡಿದ್ದೀವಿ. ಅದಕ್ಕೆ ಸಹಕಾರವಾಗಿ ನಮ್ಮ ಮೇಡಮ್ ಅವರು ಬಂದಿದ್ದಾರೆ. ಹೆಣ್ಣು ಮಕ್ಕಳ ಕಷ್ಟ ಅವ್ರಿಗೂ ಅರ್ಥ ಆಗುತ್ತೆ. ಅವರು ತುಂಬಾ ನಮಗೆ ಇನ್ಸ್ಪಿರೇಷನ್ ಆಗಿ ಇಲ್ಲ ಫಸ್ಟ್ ಇದನ್ನು ಮಾಡಬೇಕು ಅಂತ ಅವರು ನಮಗೆ ಜೊತೆಯಲ್ಲಿ ಬಂದಿದ್ದಾರೆ. ಎಷ್ಟು ವರ್ಷ ಸರ್ ಟೋಟಲ್ ಇಲ್ಲ ಅಂತೇಳಿ ಮಾಧ್ಯಮದಲ್ಲೂ ಕೂಡ ಅನೇಕ ರೀತಿಯ ಸಮಸ್ಯೆಗಳ ಬಗ್ಗೆ ತೋಡ್ಕೊಂಡಿದ್ರು. ತಾವು ಕೂಡ ಸರ್ಗೆ ಹೇಳಿದ್ರ, ಯಾವ ರೀತಿ ಇವತ್ತು ಗುದ್ದಲಿ ಪೂಜೆ ಮಾಡ್ತಾ ಇದ್ದೀರಾ, ಯಾವ ರೀತಿ ಅನಿಸುತ್ತೆ? ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯದ ಸಮಸ್ಯೆ ಇತ್ತು. ನರೇಗಾಯಿಂದ ಈಗಾಗಲೇ ಬಿಡುಗಡೆ ಆಗಿದ್ದರೂ ಸಹ ಕಾಮಗಾರಿ ವಿಳಂಬಗೊಂಡಿತ್ತು. ನಮ್ಮ ಮೂರ್ತಿ ಸರ್ ಅವ್ರನ್ನ ನಾವು ಈ ರೀತಿ ಆಗಸ್ಟ್ 15ಗೆ ಆಗಮಿಸಿದಾಗ ಅವರು ಇಲ್ಲಿ ಬಂದು ಇಲ್ಲಿನ ಸಮಸ್ಯೆಗಳನ್ನು ಆಲಿಸಿ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು. ಅದರಂತೆ ಇವತ್ತು ಆಶ್ವಾಸನೆ ಈಡೇರಿಸಿದ್ದಾರೆ. ನಮ್ಮ ಸರ್ಕಾರಿ ಮಕ್ಕಳಿಗೆ ಈ ಶೌಚಾಲಯದ ಸಮಸ್ಯೆ ಇವತ್ತಿಗೆ ಕೊನೆಗೊಳ್ಳುತ್ತೆ ಅಂತ ಆಶಿಸ್ತಾ, ನರೇಗಾ ಕಾಮಗಾರಿ ಕುಂಠಿತಗೊಂಡಿರೋದ್ರಿಂದ ತುರ್ತಾಗಿ ಮಕ್ಕಳಿಗೆ ಸೌಲಭ್ಯ ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗೆ ಅವರು ಸ್ಪಂದಿಸಿ ಇವತ್ತಿನ ದಿವಸ ನಮಗೆ ಶೌಚಾಲಯ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲಾ ಎಲ್ಲ ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಇಷ್ಟೊಂದು ಸ್ಟ್ರೆಂತ್ ಇರಬೇಕಾದ್ರೆ ಇಲ್ಲಿಲ್ಲ ಅಂದರೆ ನನಗೆ ನಂಬೋಕ್ಕಾಗ್ತಾ ಇಲ್ಲ. ಅದರಿಂದ ಅವ್ರ ಪ್ರಾಬ್ಲಮ್ ಗೊತ್ತಾಯಿತು ನಮಗೆ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮಾಡೋಣ ಫಸ್ಟು
ಯಾಕಂದರೆ ಈ ಥರ ಇನ್ನೂ ಎಲ್ಲೆಲ್ಲಿ ಇದೆಯೋ ನಮಗೂ ಗೊತ್ತಿಲ್ಲ. ನಾವು ನೋಡ್ತಾ ಇದ್ದೀವಿ, ಇದಾದಮೇಲೆ ಮತ್ತೆ ಯಾವ ಥರ ಈ ಥರ ಪ್ರಾಬ್ಲಮ್ ಇದೆ ಅಲ್ಲಿ ಮಾಡಬೇಕು ಅಂತ. ಫಸ್ಟ್ ಇದು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮತ್ತು ಇದು ಕಟ್ಟೋದು ಮೇನ್ ಅಲ್ಲ, ಅದನ್ನ ಸ್ವಚ್ಛತೆ ಕಾಪಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಅದರಿಂದ ಮತ್ತೆ ಬೇರೆ ಕಾಯಿಲೆಗಳು ಎಲ್ಲ ಇದಾಗಬಾರ್ದು. ಆದರೂ ಮಕ್ಕಳಿಗೆ ಹೊಣೆ ಅದು ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ತೀನಿ ಅಷ್ಟೇ.